ಇವತ್ತು ನಮ್ಮ ಅಮ್ಮನ ಮನೆಗೆ ಹೋಗೋಣ ಅಂದ್ಬಿಟ್ಟು ಹೊರಟಿದ್ದೀವಿ. ಇವತ್ತೆಲ್ಲ ವೀಡಿಯೋ ಮಾಡ್ಕೊಂಡು ಬರೋಣ ಅಂದ್ಕೊಂಡೆ ಹೊರಟೆ. ಆದರೆ ಹೋಗ್ಬೇಕಾರೆ ವೀಡಿಯೋ ಮಾಡಿದೆ. ಆಮೇಲೆ ಅಲ್ಲಿ ಹೋದ್ಮೇಲೆ ನಮ್ಮಮ್ಮ ನಮ್ಮ ಮನೆಯವ್ರು ನೆನೆಸ್ಕೊಂಡು ಹತ್ಕೊಂಡು ನನ್ನನ್ನು ಅಳಿಸಿ ನನಗೆ ಆ ವೀಡಿಯೋ ಮಾಡಬೇಕು ಅನ್ನೋದೇ ಮರ್ತೋಯ್ತು. ಆ ಮಟ್ಟಕ್ಕೆಲ್ಲ ನೆನೆಸ್ಕೊಂಡು ಹತ್ಕೊಂಡು ಅದೇ ಆಯಿತು. ಸಂಜೆ ಅದು ಹೆಂಗೆ ಕಳೀತೋ. 9 ಗಂಟೆಗೆಲ್ಲ ಹೋದ್ವಿ. ತಿಂಡಿ ಏನು ಮಾಡಿರಲಿಲ್ಲ ಮನೇಲಿ. ಅಲ್ಲೇ ತಿಂಡಿ ಊಟ ಎಲ್ಲ ಅಲ್ಲೇ ಮಾಡಿಕೊಂಡು ಸಂಜೆ 5 ಗಂಟೆ ಹಂಗೆ ಹೊರಡೋಣ ಅಂದ್ಬಿಟ್ಟು ಹೋಗಿದ್ವಿ. ಮಳೆ ಉದಿತ್ತಲ್ವ, ರೋಡ್ ಬೇರೆ ಚೆನ್ನಾಗಿರಲಿಲ್ಲ. ಸರ್ಕಸ್ ಮಾಡ್ತಾಯಿದ್ಲು ನನ್ನ ಮಗಳು. ಅಮ್ಮ ಏನಮ್ಮ ಇದ್ರಲ್ಲಿ ಹೆಂಗಮ್ಮ ಹೋಗೋದು, ಆ ಕಡೆಯಿಂದ ಹೋಗ್ಬೋದಿತ್ತು ಅಂದ್ರೆ ಆ ಕಡೆ ಇನ್ನೊಂದು ರೋಡ್ ಇರುತ್ತೆ, ಅದು ಬಳಸ್ತಾ ಇರ್ತದೆ. ಇಲ್ಲೊಂಚೂರು 2 ಹೆಜ್ಜೆ ದಾಟ್ಕೊ ಹೋದ್ರೇನು ಅಂದ್ಬಿಟ್ಟು ಹಂಗೆ ಹೋಗ್ತಾಯಿದ್ದು. ನನ್ನ ಮಗ ಫುಲ್ ಮುಂದೆ ಹೊಟ್ಟೋಗವನೆ. ನೋಡಮ್ಮ ಹೆಂಗೆ ಹೋಯ್ತಾವ ನಿನ್ನ ಮಗ, ನೋಡು ಹೆಂಗೆ ಹೋಯ್ತಾವ ನಮ್ಮನ್ನು ಬಿಟ್ಬಿಟ್ಟು ನಮ್ಮ ಜೊತೆ ಬರಬೇಕು ತಾನೇ ಅಂದ್ಕೊಂಡು ನನ್ನ ಮಗಳು ಎಲ್ಲ ನಾಟಿ ಮಾಡಿದ್ರು. ಆಮೇಲೆ ಗದ್ದೆ ಕಳೆ ಎಲ್ಲ ಕೀಳ್ತಾಯಿದ್ರು. ನೋಡೋದಕ್ಕೆ ಒಂಥರ ಚೆಂದ ಹಸಸ್ರಾಗಿ. ನಮ್ಮೂರ ಕಡೆ ಬಂದರೆ ಬರೀ ಗದ್ದೆ ನಾಟಿ ಈ ಥರ ಇರುತ್ತೆ. ಇನ್ನು ನಾವಿರತ್ತಾವು ಬರೀ ಹೊಲ, ರಾಗಿ ಹೊಲ ಆ ಥರ ಕಾಣಿಸುತ್ತೆ, ಜೋಳ ಪಾಳ ಆ ಥರ. ಇಲ್ಲಿ ನೀರಾವರಿ ಜಾಸ್ತಿ ಇರುತ್ತಲ್ವ, ಭತ್ತ ಎಲ್ಲ ಹಾಕಿರ್ತಾರೆ. ಅಂದರೆ ಈ ಸತಿ ಜಾಸ್ತಿ ಹಾಕಿದ್ದಾರೆ, ಎಲ್ಲ ತಕ್ಕಲಿರ್ತಿತ್ತು. ಜನ ಎಲ್ಲ ಓಡಾಡ್ತಾಯಿದ್ರು, ಹಸು ಮೇಯ್ಸೋರು, ಕಳೆ ಕೀಳೋರು ಎಲ್ಲರೂ. ನನ್ನ ಮಗಳು ಅದೇನೇನೋ ಕಾಣಿಸೋದೆಲ್ಲ ಏನು ಅಂತ ಕೇಳ್ಕೊಂಡು ಹೋದ್ಲು. ಆಮೇಲೆ ಯಾರು ಸಿಕ್ಕೋರು ಎಲ್ಲರೂ ಮಾತಾಡ್ಸ್ಕೊಂಡು ನಮಗೂ ಟೈಮ್ ಪಾಸ್ ಆಯಿತು. ಮಾತಾಡ್ಕೊಂಡು ಹೋದ್ವಿ. ಅಮ್ಮನ ಮನೇಲಿ ನಾನ್ ವೆಜ್ ಮಾಡಿತ್ತು. ನಾನೇ ಹೋಗಿ ಒಂದು ಸ್ವಲ್ಪ ಅಮ್ಮಂಗೆ ಹೆಲ್ಪ್ ಮಾಡಿಕೊಟ್ಟು ಮಾಡಿ ಉಂಡು ತಿಂದು ಸಂಜೆ 5 ಗಂಟೆಗೆ ಹೊರಟ್ವಿ. ಇದು ಮಾರನೆಗೆ ವೀಡಿಯೋ ಮಾಡಿದ್ದು. ಒಂದು ಸ್ವಲ್ಪ ಕಳೆ ದೊಡ್ಡದೆಲ್ಲ ತೆಗ್ದಿದ್ವಿ. ಆಮೇಲೆ ಪೈಪೆಲ್ಲ ಬಿಟ್ಟಿದ್ವಿ. ಒಂದು ಪೈಪು ಒಂದು ಪಟದ ಪೈಪು ಉಳೋವಾಗ ತುಂಬ ಕಳೆ ಇತ್ತಲ್ವ, ಉಳೋವಾಗ ಪೈಪ್ ಎತ್ತಿರಲಿಲ್ಲ, ಹಂಗೆ ಉಳಿಸಿದೆ. ಆವಾಗ ಒಂದು ಪೈಪ್ ಫುಲ್ಲು ಕಟ್ಟಾಗ್ಬಿಟ್ಟಿತ್ತು, ರೋಟ್ರಿಗೆ ಸಿಗಾಕೊಂಡು. ಈಗ ಒಂದು ಪಟಕ್ಕೆ ಪೈಪೆಲ್ಲ ಜಾಯಿಂಟ್ ಮಾಡಿ ಹಾಕ್ಬಿಟ್ಟು ಮತ್ತೆ ನೀರು ಆನ್ ಮಾಡಬೇಕು. ಫಸ್ಟ್ ಆನ್ ಮಾಡಿದೆ, ಇದೊಂದು ಪಟಕ್ಕೆ ಹಂಗೆ ಬಿಟ್ಬಿಟ್ಟು ಅದಕ್ಕೆ ತಡಿಯಪ್ಪ ಇದಕ್ಕೂ ಪೈಪೆಲ್ಲ ಜಾಯಿಂಟ್ ಮಾಡಿ ಹಾಕ್ಬಿಟ್ಟು ನೀರೆಲ್ಲ ಬುಡುಗ್ ಬೀಳುವಂಗೆ ಮಾಡಿಬಿಟ್ಟು ನೀರು ಆನ್ ಮಾಡೋಣ, ಕರೆಂಟ್ ಬರುತ್ತೆ ಅಂದ್ಬಿಟ್ಟು ನನ್ನ ಮಗ ಮಾಡ್ತಾಯಿದ್ದೀವಿ. ಏನೋ ಒಂಚೂರು ಹೆಚ್ಚು ಕಮ್ಮಿ ಆದ್ರೂ ಒಂದು ಬುಡುಕ್ ನೀರು ಬಿದ್ದಿಲ್ಲ ಅಂದರೆ ಅದು ಒಣಗಿಬಿಡುತ್ತೆ. ಆದಷ್ಟು ಕೇರ್ಫುಲ್ಲಾಗಿ ನೋಡಿಕೊಂಡ್ರೇ ನಮ್ಮ ಭೂಮಿಗೆ ಅತಿಯಾಗಿ ನೀರು ಬೇಕು. ನೀರಿಲ್ಲ ಅಂದರೆ ಗಿಡ ಬಾಡಿದ್ರೆ ಅಡಿಕೆ ಗಿಡ ಅಷ್ಟೊಂದು ಚೆನ್ನಾಗಿ ಬರಲ್ಲ ಅಂತ ತುಂಬ ಜನ ಹೇಳ್ತಾಯಿರ್ತಾರೆ. ನೀರು ಆನ್ ಮಾಡಿ ನೀರು ಬಿಡಿ ಅಂತ. ಅದಕ್ಕೆ ಆದಷ್ಟು ಇವಾಗ ಒಂದು ಸ್ವಲ್ಪ ಫಲ ಬಿಡ್ತಾ ಇದ್ದಾವೆ. ಇನ್ನೊಂದು ಸ್ವಲ್ಪ ಫಲ ಬಿಟ್ಟರೆ ನಮ್ಮ ಕಷ್ಟಕ್ಕಾಗುತ್ತಲ್ಲ ಅಂತ ನಾನು ಕಷ್ಟಪಡ್ತಾ ಇದ್ದೀನಿ. ನೋಡೋಣ ದೇವ್ರು ಏನು ಮಾಡ್ತದೆ ಅಂತ. ನಾವು ನಿಯತ್ತಿಂದ ಮಾಡೋ ಕೆಲಸಕ್ಕೆ ಪ್ರತಿಫಲ ಸಿಕ್ಕಿದ್ರೆ ಅದು ತುಂಬ ಖುಷಿ ಆಯ್ತದೆ. ಆದರೆ ಈಗಿನ ಜನಗಳು ಮುಂದೆ ಮೆಚ್ಚೋ ಥರ ಹಿಂದೆ ಚುಚ್ಚೋ ಥರ ನಿಜವಾಗ್ಲೂ ತುಂಬಾ ನಾಟಕೀಯವಾದ ಜನಗಳು. ಬೇಜಾರಾಗುತ್ತೆ, ಏನು ಮಾಡೋಕ್ಕಾಗಲ್ಲ. ಹಳ್ಳಕ್ಕೆ ಬಿದ್ದವ್ರಿಗೆ ಆಳ್ಗೊಂದು ಕಲ್ಲು ಅಂತಾರಲ್ಲ, ಆ ರೀತಿ ಮಾಡ್ತಾರೆ. ಆದರೂ ನಾವು ಬದುಕಬೇಕು ಅಂದರೆ ಇವಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು, ಮಾಡ್ತಾ ಇರಬೇಕು. ಭಗವಂತ ಇದ್ದಾನೆ ಅಂತ. ನಮ್ಮ ಬದುಕು ಯಾರಿಗೂ ಭಾರ ಅನ್ನಿಸ್ಬಾರ್ದು. ನಮ್ಮ ಕೆಲಸ ಎಷ್ಟಿದೆಯೋ ಆದಷ್ಟು ಅದೇನೇ ತೊಂದರೆ ಇದ್ದರೂ ನಾವೇ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ. ಎಲ್ರಿಗೂ ಅವ್ರವ್ರದ್ದೇ ಆದಂಥ ಪ್ರಾಬ್ಲಮ್ ಇರುತ್ತೆ, ಅವ್ರವ್ರದ್ದೇ ಆದಂಥ ಲೈಫ್ ಇರುತ್ತೆ. ಎಲ್ಲರೂ ಬಂದು ನಮಗೆ ಹೆಲ್ಪ್ ಮಾಡ್ತಾರೆ ಅಂತ ಕೂತ್ಕೋಬಾರ್ದು. ನಮ್ಮ ಕೆಲಸ ಎಲ್ಲ ನಾವೇ ಆದಷ್ಟು ಮಾಡಬೇಕು. ನಮ್ಮ ಪ್ರಾಬ್ಲಮ್ ಏನಿದ್ರು ನಾವೇ ಸಾಲ್ವ್ ಮಾಡ್ಕೋ ಥರ ಇರಬೇಕು. ನಮ್ಮಿಂದ ಬೇರೆಯವ್ರಿಗೆ ತೊಂದರೆ ಆಗಬಾರ್ದು. ಮಾತೆತ್ತಿದ್ರೆ ನಮ್ಗೆ ಯಾರು ಹೆಲ್ಪ್ ಮಾಡ್ತಾರೆ ಅಂತ ಅವ್ರಿಗೆ ತೊಂದರೆ ಕೊಡೋದು ಆ ಥರ ಎಲ್ಲ ಮಾಡಬಾರ್ದು ಅನ್ನೋದು ನನ್ನ ಅನುಭವ. 1.5 ವರ್ಷದಲ್ಲಿ ಆದಷ್ಟು ತುಂಬಾ ಕಲ್ತಿದ್ದೀನಿ. ಹೆಂಗೆ ಬದುಕಬೇಕು, ಹೇಗೆ ಬದುಕಬಾರ್ದು ಅನ್ನೋದನ್ನು ನಾನು ಕಲ್ತಿದ್ದೀನಿ. ಯಾವುದೇ ನೋವಿರಲಿಲ್ಲ. ಅಪ್ಪ ಅಮ್ಮ ಫ್ಯಾಮಿಲಿ ಎಲ್ಲ ತುಂಬಾ ಏನೋ ಒಂದು ಬ್ಯಾಲೆನ್ಸಾಗಿ ನಡ್ಕೊಂಡು ಹೋಗ್ತಾ ಇತ್ತು. ಆದರೆ ದೇವ್ರಿಗೆ ಇಷ್ಟ ಆಗಲಿಲ್ಲ. ಎಲ್ಲ ನೋವು ನನಗೇ ಕೊಟ್ಟಿದ್ದಾನೆ. ನೀನೇ ಕೆಲಸ ಮಾಡಬೇಕು, ನೀನೇ ದುಡಿಬೇಕು, ನೀನೇ ತಿನ್ನಬೇಕು ಅಂತ ಒಂದು ದೊಡ್ಡ ಜವಾಬ್ದಾರಿನ ತಲೆ ಮೇಲೆ ಒರೆಸ್ಬಿಟ್ಟು ಬಿಟ್ಟಿದ್ದಾನೆ. ಆದಷ್ಟು ನಿಭಾಯಿಸ್ತಾ ಇದ್ದೀನಿ ಕಷ್ಟಪಟ್ಟು.
ನನ್ನ ಗಂಡ ಯಾವಾಗೂ ಒಂದು ಮಾತು ಹೇಳೋರು, ನಮಗಿನ್ನ ಮೇಲಿರೋರು ನೋಡಿ ಬದುಕಬಾರ್ದು, ನಮಗಿನ್ನ ಕೆಳಗಿರೋರು ನೋಡಿ ಬದುಕಬೇಕು ಅಂತ. ಆ ಮಾತಂತೂ ನಾನು ಸಾಯೋವರೆಗೂ ನೆನ್ಕೋಬೇಕು. ಏನಾದ್ರು ಕೇಳಿದ್ರೆ ಕೊಡಿಸ್ಬೇಕಾಯ್ತದೆ, ಎಲ್ಲರೂ ಕರ್ಕೋಗ್ಬೇಕಾಯ್ತದೆ ಅಂತ ಈ ಡೈಲಾಗ್ ಒಂದು ಹೊಡಿತೀಯೇ ಅಂತ ಹೇಳ್ತಿದ್ದೆ. ಆದರೆ ಆ ಮಾತನ್ನು ನಾನು ಫಾಲೋ ಮಾಡೋ ಥರನೇ ಆಗೋಯ್ತು. ಪೈಪೆಲ್ಲ ಬಿಟ್ಬಿಟ್ಟು ಫಸ್ಟೆಲ್ಲ ನೀರು ಆನ್ ಮಾಡಿದ್ವಲ್ಲ, ಆ ತೇವನ ಹಂದಿಗಳು ಬಂದು ಎಲ್ಲ ಪೈಪೆಲ್ಲ ತೆಗೆದು ನಾನು ನೀಟಾಗೆಲ್ಲ ಈ ಥರ ಮಡಚ್ಬಿಟ್ಟು ಹೋಗಿದ್ದೆ. ಆದರೆ ಹಂದಿಗಳೆಲ್ಲ ಊಟಿದವಲ್ಲ ತೇವದಲ್ಲಿ, ಅದನ್ನು ಪೈಪೆಲ್ಲ ಹಿಂದೆ ಮುಂದೆ ಆಗಿ ಎಲ್ಲ ಕಳ್ಕೊಂಡು ಸರಿ ಹೋಗಿರಲಿಲ್ಲ. ಅದನ್ನೆಲ್ಲ ಸರಿ ಮಾಡ್ತಾಯಿದ್ದೀವಿ ನಾನು ನನ್ನ ಮಗ. ಅಮ್ಮ ಎಲ್ಲ ಕಡೆಗೂ ನೀರು ಹಾಕ್ಬಿಡೋಣ, ಹಂದಿಗಳಿಗೆ ಹೇಳ್ಬಿಡಮ್ಮ, ಅವೇ ಒಂಥರ ಹುಳ ಥರ ಮಾಡಿಬಿಡ್ಲಿ, ಸುಮ್ಮನೆ ಟ್ಯಾಕ್ಟ್ರಿಗೆ ಯಾಕಮ್ಮ ದುಡ್ಡು ಕೊಡಬೇಕು ಅಂತ ಇದ್ದ ನನ್ನ ಮಗ. ಆಯಿತು ನೀನೇ ಹೇಳ್ಬಿಡಪ್ಪ, ಅವೆಷ್ಟೊತ್ತಿಗೆ ಬರುತ್ತೆ ಅಂತ ನೋಡ್ಕೊಂಡು ಕಾಯ್ಕೊಂಡು ಕೂತಿದ್ದು ಅಂತ ತಮಾಷೆ ಮಾಡಿಕೊಂಡು ನಾನು ನನ್ನ ಮಗ ಎಲ್ಲ ಸರಿ ಮಾಡಿದ್ವಿ. ತೇವ ಇರತ್ತವೆಲ್ಲ ಮೂತಿನಲ್ಲಿ ಹುಳ ಥರ ಮಾಡಿದ್ದೋ ಎಲ್ಲ ಕೆತ್ಕಿ. ಆಮೇಲೆ ಒಂದು ಗೊನೆ ಅಡಿಕೆ ಕಾಯಿ ಹಣ್ಣಾಗಿ ಉದುರಿತು, ಅದನ್ನು ಎತ್ಕೋಬೇಕು. ಕವರ ಒಂದು ಏನಾದ್ರು ತೊಗೊಂಡು ಬಂದು ಎತ್ಕೊಳ್ಳೋಣ ಅಂದ್ಬಿಟ್ಟು ಇಲ್ಲಿ ಈ ಥರ ಸ್ಟ್ರೈಟ್ ಇದ್ದದ್ದು ಪೈಪೆಲ್ಲ ದೊಂಕ ಬೆಕ್ಕ ಆಗಿಬಿಟ್ಟಿತ್ತು. ಅವನ್ನೆಲ್ಲ ಸ್ಟ್ರೈಟ್ ಮಾಡಿ ರೆಡಿ ಮಾಡ್ತಾಯಿದ್ವಿ. ಆಮೇಲೆ ಒಂದೊಂದು ಕಡೆ ಅಂತೂ ಕೆಂಜ್ಗ ಸಿಕ್ಕಾಬಟ್ಟೆ ಇತ್ತು. ಕೈ ಹಾಕಿದ್ರೆ ಸಾಕು ಏನು ಮುತ್ಕೊಂಡು ಕಚ್ಚಾಕ್ಬಿಡೋದು. ದೇವ ಅದೆಲ್ಲಿಂದ ಬಂದ್ವೋ ಈ ತೋಟದೊಳಕ್ಕೆ ಕೆಂಜ್ಗ. 2 ಸಪೋಟ ಮರ ಐತೆ, ಅದರಿಂದನೇ ಸ್ಟಾರ್ಟ್ ಆಗಿದ್ದು ಅಂದ್ಬಿಟ್ಟು 2 ಸಲ ಕಡ್ದಾಕಿದ್ವಿ ಅದನ್ನ. ಮತ್ತೆ ಚಿಗುರು ಬಿಟ್ಟೈತೆ, ಈಗ ಮತ್ತೆ ಕಡಿಯೋದಕ್ಕೆ ಹೇಳಿದ್ದೀನಿ. ಈ ಥರ ದೊಡ್ಡದು ಗಿಡ ಎಲ್ಲ ಇತ್ತಲ್ಲ, ಎಲ್ಲ ಕಡ್ದಾಕಿರೋದು. ಎಲ್ಲ ಎತ್ತಾಕಬೇಕು ಮಗ ಅಂತ ಹೇಳ್ಬಿಟ್ಟು ಒಂದು ಹೊಟ್ಟೆ ಹಸಿತಾ ಆಯಿತು. ನನ್ನ ಮಗಳಿಗೆ ನಾಷ್ಟ ಮಾಡು ಅಂದರೆ ನಾನು ಉಪ್ಸಾರೇ ಮಾಡ್ತೀನಿ, ನಂಗೆ ಉಪ್ಸಾರು ತಿನ್ಬೇಕು ಅನ್ನಿಸ್ತಾ ಇದೆ ಅಂದ್ಬಿಟ್ಟು ಉಪ್ಸಾರು ಅನ್ನ ಮಾಡಿ ಇಕ್ಕಿದ್ಲು. ಸರಿಯಮ್ಮ ಅಂದ್ಬಿಟ್ಟು ತಿಂದ್ಬಿಟ್ಟು ಬಟ್ಟೆ ಎಲ್ಲ ತಗೊಬಂದು ಈಚೆ ಇಟ್ಬಿಟ್ಟು ಬಟ್ಟೆ ಒಗಿಬೇಕು ಅಂದ್ಬಿಟ್ಟು ಒಂದು ಬಾಳೆಗೊನೆ ಇತ್ತು, ಫೋನ್ ಮಾಡಿದೆ ತಂದು ಕೊಡಿ ಅಂದರು. ಅದಕ್ಕೆ ಬಾಳೆಗೊನೆ ಕಡಿಯೋಣ ಅಂದ್ಬಿಟ್ಟು ಹೋಗ್ತಾಯಿದ್ದೀನಿ. 70 ರೂಪಾಯಿ ರೈಟ್ ಮಾರ್ತಾರೆ, ಆದರೆ ನಮ್ಮ ಹತ್ರ ತಗೊಳ್ಳೋದಕ್ಕೆ 50 ರೂಪಾಯಿ ರೈಟ್ ಹೇಳಿದ್ರು. ಆದರೆ ಏನು ಮಾಡೋಕ್ಕಾಗಲ್ಲ. ಇವಾಗ ಹಬ್ಬದಲ್ಲಿ ಒಂದು ಗೊನೆ ಹಣ್ಣು ಮಾಡಿ ಹಬ್ಬಕ್ಕೆಲ್ಲ ಯೂಸ್ ಮಾಡ್ಕೊಂಡು ತಿಂದಿದ್ವಿ. ಇವಾಗ ಮತ್ತೇನು ಬಾಳೆಹಣ್ಣು ಅವಶ್ಯಕತೆ ಇಲ್ಲ ಅಂದ್ಬಿಟ್ಟು ಕೊಟ್ಟರೆ ಒಂದು 250 ರೂಪಾಯಿ ಬರುತ್ತೆ. ಸಂಘಕ್ಕಾರು ಕಟ್ಟೋಕ್ಕಾಯ್ತದೆ. ಇವಾಗ 1ನೇ ತಾರೀಕು ಸಂಘ ಕಟ್ಟಬೇಕು ಅಂದ್ಬಿಟ್ಟು ಕಡಿಯೋಣ ಅಂತ ಬಂದಿದ್ದೀನಿ. ಆದರೂ ನಮ್ಮ ಈ ರೈಟ್ ಇರೋವಾಗ ನಮ್ಮ ಹತ್ರ ಬಾಳೆಗೊನೆನೇ ಇರಲ್ಲ, 1-2 ಸಿಗುತ್ತೆ ಅಪರೂಪಕ್ಕೆ. ನಾವು ಗಿಡ ಹಾಕಿ ತುಂಬ ಗೊನೆ ಬಂದಾಗ ಕೊರೋನಾ ಸಿಕ್ಬಿಡ್ತು. ನಿಜವಾಗೂ ಅವಾಗ ರೈಟು ಸಿಗಲಿಲ್ಲ, ಮತ್ತು ತುಂಬಾ ವೇಸ್ಟ್ ಆಯಿತು. ನಾವೇ ತಿನ್ನೋರಿಗೆ ತಗೊಂಡೋಗಿ ಅನ್ನೋ ಕೊಟ್ಬಿಟ್ಟು ಖಾಲಿ ಮಾಡಿದ್ದೀವಿ. ನೋಡೋಕ್ಕಾಯ್ತಿರ್ಲಿಲ್ಲ, ಸುಮ್ಮನೆ ವೇಸ್ಟ್ ಆಗೋದನ್ನ. ಹಂಗೆ ನಮ್ಮ ಹತ್ರ ಇದ್ದಾಗ ಯಾವುದಕ್ಕೂ ಬೆಲೆ ಇಲ್ಲ, ನಮ್ಮ ಹತ್ರ ಇಲ್ಲದೆ ಇದ್ದಾಗೆ ಅದಕ್ಕೆ ಬೆಲೆ ಜಾಸ್ತಿ. ಈ ಥರದ್ದೊಂದು 10 ಗೊನೆ ಸಿಕ್ಕಿದ್ದಿದ್ರೆ ಇವಾಗ ಒಂದು 5,000 ರೂಪಾಯಿ ಬಂದಿರೋದು. ಆದರೆ ಇಲ್ವಲ್ಲ, ಒಂದೇ ಒಂದು ಗೊನೆ ಸಿಕ್ತು. ಅಯ್ಯೋ, ಒಂದು 10 ಗೊನೆ ಸಿಗಬಾರ್ದಾಗಿತ್ತಾ ಅಂದ್ಕೊಳ್ತಾ ಇದ್ದೆ. ಆದರೂ ಇದೇ ಇರುವೆಗಳು ಕೆಂಜ್ಕಗಳು ನಮ್ಮ ತೋಟದಲ್ಲಿ ಮುಗ್ಗ ಇದ್ದಾವೆ. ಆಮೇಲೆ ತೂಕ ಹಾಕ್ತೆ, 6 kg ಬಂತು. ಅರ್ಧ kg ಹೋದರೂ 5.5 kg ಕೊಡ್ತಾರೆ. ಸರಿ ಕೊಟ್ಬಿಟ್ಟು ಬರೋಗಪ್ಪ ಅಂದ್ಬಿಟ್ಟು ನನ್ನ ಮಗನ ಕೈಲೇ ಕೊಟ್ಟು ಕಳಿಸ್ದೆ. ಅವ್ರೊಂದು ಬನ್ನಿ ತಗೊಂಡೋಗಿ ಅಂದರೆ ಒಂದು ಗೊನೆಗೆ ಬರ್ತೀವಿ ಅನ್ಕೊಂಡು ಲೇಟ್ ಮಾಡ್ತಾರೆ, ಸುಮ್ಮನೆ ವೇಸ್ಟ್ ಆಗುತ್ತೆ. ಹಂಗೆ ಮಾಡಿದ್ರು ಒಂದು ಸಲ. ಗೊನೆ ಕಡ್ದಿಕ್ಕಿದ್ದೀನಿ, ಬಂದು ತಗೊಂಡೋಗಿ ಅಂತ ಅಂದೆ. ಆವಾಗ ಬರ್ತೀನಿ ಆಮೇಲೆ ಯಾರೋ ತಂದು ಕೊಟ್ಬಿಟ್ರು, ಬೇಡ ಅಂದ್ಬಿಟ್ರು. ಆಮೇಲೆ ನಾವೇ ಹಣ್ಣು ಮಾಡ್ಕೊಂಡು ತಿಂದೋ. ಆ ರೀತಿ ಆಗೋದು ಬೇಡ. ಸಂಘಕ್ಕೆಲ್ಲ ಕಟ್ಟಕ್ಕೆ ಕಾಸು ಬೇಕು. ಏನು ಕಾರು ಯೂಸ್ ಆಯ್ತದೆ, 250 ರೂಪಾಯಿ. ಹೋಗಪ್ಪ ಬೇರನ್ನ ಕೊಟ್ಬಿಟ್ಟು ಬಾ ಅಂದ್ಬಿಟ್ಟು ಕಳಿಸ್ದೆ. ಮೋಟ್ರ್ ಓಡ್ತಾಯಿತ್ತು ತೋಟಕ್ಕೆ. ಹಂಗೆ ಒಂದು ಪೈಪ್ ಹಾಕ್ಕೊಂಡು ನಾವೇ ಬಟ್ಟೆ ಒಗಿತಾ ಇದ್ದೀವಿ. ಇನ್ನು ಬಟ್ಟೆ ಒಗೆದು ಮನೆ ಒರೆಸಿ ಸ್ನಾನ ಪೂಜೆ ಅಂತ ಇವತ್ತಿನ ಡೇ ಫುಲ್ಲು ಇಷ್ಟು ಕೆಲಸ ಮಾಡಿದ್ದೀವಿ. ಇನ್ನು ಕೆಲಸ ಬೇಕಾದಷ್ಟು ಬಿದ್ದೈತೆ, ಆದರೂ ಮುಗಿತಾನೇ ಇಲ್ಲ. ಇನ್ನು ನನ್ನ ಕೆಲಸ ರಜಾ ಮುಗ್ದು ಕೆಲಸ ಸ್ಟಾರ್ಟ್ ಆದರೆ ಆ ಕೆಲಸದ ಮಧ್ಯೆ ಈ ಕೆಲಸಗಳು ಹಂಗೆ ನಿಂತೋಗುತ್ತೆ ಅಂತ ಏನೋ ಸ್ವಲ್ಪ ಮಾಡಿಕೊಂಡು ಮನೆ ಕೆಲಸದ ಜೊತೆ
ಮಾಡ್ತಾ ಇದ್ದೀವಿ. ನೋಡೋಣ ಮುಂದೆ ಹೆಂಗೆ ಹೋಗುತ್ತೆ ಏನಾಗುತ್ತೆ ಅನ್ನೋದನ್ನು ಆದಷ್ಟು ನಿಮಗೆ ತಿಳಿಸ್ತಾ ಹೋಗ್ತೀನಿ.